ನಮಸ್ಕಾರ ವೀಕ್ಷಕರೇ, ನಾಲತವಾಡ ಶ್ರೀ ಶರಣವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕಾಶಿನಾಥ್. ನಾಲತವಾಡ ಬಿಜೆಪಿ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಖಂಡಿಸಿ ಸ್ಥಳೀಯ ಪಂಚಮಸಾಲಿ ಸಮಾಜ ಹಾಗೂ ಹಿಂದೂ ಪರ ಸಂಘಟನೆ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಂಡಿದ್ದರು. ಬಸವೇಶ್ವರ ವೃತ್ತದಿಂದ ಆರಂಭಗೊಂಡ ರ್ಯಾಲಿ ವೀರೇಶ್ವರ ವೃತ್ತದಲ್ಲಿ ಮುಕ್ತಾಯಗೊಳ್ಳಿತು. ಈ ವೇಳೆ ವೀರೇಶ್ವರ ಪುತ್ಥಳಿಗೆ ಹೂಮಾಲೆ ಹಾಕಿದ ಯುವ ಪ್ರತಿಭಟನಾಕಾರರು ಪಂಚಮಸಾಲಿ ಸಮಾಜದ ವತಿಯಿಂದ ಹಮ್ಮಿಕೊಂಡಂತ ರ್ಯಾಲಿಗೆ ಆಗಮಿಸಿದಂತ ಎಲ್ಲ ನನ್ನ ಸಮಾಜ ಬಂಧುಗಳಿಗೆ ನಾನು ಚಿರಋಣಿಯಾಗುತ್ತೇನೆ. ಅದೇ ರೀತಿಯಲ್ಲಿ ಮನೆಯಲ್ಲೇ ಕುಂತು ತಾಯ ಬೆಂಬಲ ಕೊಡ್ತಿರ್ತಕ್ಕಂಥ ಮಹಾನ್ ನಾಯಕರಿಗೂ ಸಹ ನಾನು ಚಿರಋಣಿಯಾಗಿರ್ತೇನೆ. ಈ ನಮ್ಮ ಹೋರಾಟ, ಪಂಚಮಸಾಲಿಯ ಹೋರಾಟ ಕೇವಲ ಯಾವ ರಾಜಕೀಯ ಉದ್ದೇಶವಲ್ಲ. ನಮ್ಮ ಸಮಾಜದ ಹುಡಿ, ನಮ್ಮ ಸಮಾಜದ ಬಂಧನಗಳು ಅಖಂಡ ಭಾರತೀಯ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಒಂದು ವಂಶಸ್ಥರಾದಂತ ನಾವು ಈ ಯತ್ನಾಳವರಿಗೆ ನಾವು ಬಂಧನ ಬರುವ ಸಲುವಾಗಿ ಈ ಒಂದು ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮದ ಉದ್ದೇಶ ಯಾವುದೇ ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಯಾವುದೇ ಪಕ್ಷ ವಿರುದ್ಧವಲ್ಲ. ಕೇವಲ ಕೆಲವು ಹಿತಾಸಕ್ತ ವ್ಯಕ್ತಿಗಳು ನಮ್ಮ ಯತ್ನಾಳವನ್ನು ತಿಳಿದುಕೊಂಡಿದ್ದಾರೆ ಎಂದು ಉಲ್ಲಾರಿಸಿದ್ದಾರೆ. ಮೇಲಕ್ಕೆ ಕೇಂದ್ರದಲ್ಲಿರ್ತಕ್ಕಂಥ ವರಿಷ್ಠರಿಗೆ ತಮ್ಮ ಸ್ವತಂತ್ರ ಬುದ್ಧಿಯಿಂದ ಡಿವೈಡ್ ಅಂಡ್ ಕಾಪಿ ಮುಖಾಂತರ ನಮ್ಮ ಯತ್ನಾಳವನ್ನು ಬದಿಗಿರುವಂತಹ ಒಂದು ಪ್ರಯತ್ನ ಮಾಡ್ತಾರೆ. ಯತ್ನಾಳ ಕೇವಲ ಯತ್ನಾಳಲ್ಲ, ಇಡೀ ಯಾದಲಿಂದ ಇಡೀ ಸಮಸ್ತ ಪಂಚಮಸಾಲಿ ಬಳಗದಿಂದ ಯಾದಕ್ಕಾಗುತ್ತಿದ್ರು. ನಾವು ಕೆಟ್ಟವರಿಲ್ಲ, ನಮ್ಮ ಯಾವುದೇ ವ್ಯಕ್ತಿಯ ವಿರುದ್ಧ ಹೋರಾಟವಿದೆ. ಇದು ಹೋರಾಟ ನಮ್ಮ ಪಂಚಮಸಾಲಿಯ ಒಂದು ಸ್ವಾಭಿಮಾನದ ಒಂದು ಪ್ರಶ್ನೆ. ಇದು ಯತ್ನಾಳವರು ಇಬ್ಬರೇ ಹೇಳಿದ್ದಾರೆ, ಯಾವ ಒಬ್ಬ ರಾಜಕಾರಣಿ ಕೈ ಮಾಡಿ
ದೋಸರಿ ಯಾರು ಪಂಚಮಸಾರಿಗೆ ಮೀಸಲಾಗಿ ಅವರ ಒಂದು ತನ ಮನವನ್ನು ದರ್ಪಿಸ್ತಾ ಅಂದ್ರೆ ಅದಕ್ಕೆ ಯಾರು ಒಂದೇಕಂದ್ರೆ ನಮ್ಮ ಸನ್ಮಾನ್ಯ ಶ್ರೀ ಯತ್ನಾಳ್ ಬಸನಗೌಡವರು. ನಾವು ಯಾವ ಕಾಲಕ್ಕೂ ಯತ್ನಾಳ್ ಅವರನ್ನ ಬಿಟ್ಟು ಕೊಡುವುದಿಲ್ಲ. ಒಂದು ವಿಷಯ ಹೇಳ್ತೀನಿ, ನಮ್ಮ ನಾಯಕರು ಕೇವಲ ಔಷಧಕ್ಕೆ ಮೇಲೆ ಕೈ ಹಚ್ಚಿ ಆರಾಮಾಗಿದೆ ಅಂತಂದ್ರೆ ನಿಮ್ಗ ಮುಂದಿನ ದಿನಮಾನಗಳಿಗೂ ನಿಮಗೂ ಬರುವುದು ಉಂಟು, ನೆನಪಿರಲಿ. ನಾನು ದಯವಿಟ್ಟು ಕೇಳ್ಕೊಳ್ತೇನೆ ನಮ್ಮೆಲ್ಲ ಬಂಧುಗಳಲ್ಲಿ, ಕೇವಲ ಒಬ್ಬ ವ್ಯಕ್ತಿ ಅವರನ್ನು ಒಂದು ಪಕ್ಷದ ಒಂದು ಗುರುತಿನ ಮೇಲೆ ನೀವು ಗುರುತಿಸಬೇಡ್ರಿ. ನಮ್ಮ ಬೃಹತ್ ವಿಶಾಲವಾದಂತಹ ಪಂಚಮಸಾಲಿಯ ನಾಯಕರು ಎಲ್ಲರೂ ಒಟ್ಟಾಗಿ ಈ ಯತ್ನ ಅವರನ್ನು ಬೆಂಬಲಿಸಬೇಕಂತ ಹೇಳಿ ನನ್ನ ಇದರ ಮಾತು.
ಪಕ್ಷ ಸುಸ್ತುತವಾಗಿ ನಡೆಯಲು ಅನುಕೂಲ ಮಾಡಿಕೊಟ್ಟಿದ್ದಕ್ಕಾಗಿ ಆ ಸಮಾಜದ ನಮ್ಮ ಮುಖಂಡರಿಗೂ ಸಹ ನಾನು ಏನಪ್ಪ ಅಂದರೆ ವಂದನೆಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಅದೇ ರೀತಿಯಾಗಿ ಇದು ಕೇವಲ ಇನ್ನು ಯತ್ನಾಳರನ್ನು ಬೆಂಬಲಿಸಿ ಸಾಕಷ್ಟು ಹೋರಾಟಗಳು ನಡೆಯುತ್ತವೆ. ಇವತ್ತಿನ ದಿನ ಆರಂಭವಾಗಿದೆ. ಮುಂಬರುವ ದಿನಗಳು ತಮಗೆ ಗೋಚರವಾಗುತ್ತೆ. ತಮ್ಮ ಮುಂಬರುವ ದಿನಗಳಲ್ಲಿ ಈ ನಮ್ಮ ಪಂಚಮ ಶಾಲೆಗಳ ಒಂದು ಶಕ್ತಿ ತಮಗೆ ಅರಿವಾಗುತ್ತದೆ. ಇಷ್ಟು ಹೇಳಿ ನಾನು ಒಂದೆರಡು ಮಾತುಗಳನ್ನು ಹಿಂದೂ ಅಣ್ಣ ತಮ್ಮಂದಿರುಗಳಿಗೆ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂತ ಎಲ್ಲ ನನ್ನ ಹಿಂದೂ ನಾಯಕರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೇನೆ. ಅದೇ ರೀತಿಯಾಗಿ ಇದು ಬಿಜೆಪಿ ಸರ್ಕಾರ ಹೇಗಾಗಿದೆಯಪ್ಪ ಅಂದ್ರೆ ತಂದೆ ಮಗನ ಸರ್ಕಾರ ಆಗಿದೆ. ಮುಂದಿನ ದಿನಮಾನದಲ್ಲಿ ಇದು ಬಿಜೆಪಿ ಸರ್ಕಾರ, ಯಡಿಯೂರಪ್ಪನ ಸರ್ಕಾರ ಹಾಗೂ BY ವಿಜಯೇಂದ್ರ ಸರ್ಕಾರ ಅನ್ನೋ ಹಾಗೆ ಆಗಿದೆ. ಹಲೋ, BY ವಿಜಯೇಂದ್ರ ಅನ್ನೋ ಸರ್ಕಾರ ಆಗಿದೆ. ವಿಜಯೇಂದ್ರ ಅವರ ಸರ್ಕಾರ ಅನ್ನೋ ಹಾಗಾಗಿದೆ. BY ವಿಜಯೇಂದ್ರ ಅವರೇ ಹಾಗೂ ಇಲ್ಲಿ ನಮ್ಮ ಮಾಜಿ MLA ಆಗಿರುವಂತ ನಡಹಳ್ಳಿ ಅವರಿಗೆ ಈ ಮೂಲಕ ಒಂದು ನಮ್ಮ ಹಿಂದೂ ಪರ ಸಂಘಟನೆಗಾರರು, ಹಿಂದೂ ಪರ ಹೋರಾಟಗಾರರ ಮುಖಾಂತರ ಒಂದು ಕಿವಿ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ. ಈ ಮಾಜಿ MLA ಅವರೇ, ನೀವು ಇಲ್ಲಿ ಇದ್ದಂತ ಪಂಚಮಸಾಲಿ ಹೋರಾಟಗಾರರಿಗೆ ನೀವು ಫೋನ್ ಮೂಲಕ ಹೇಳಿಬಿಟ್ಟು ಯಾವುದೇ ರೀತಿಯ ರ್ಯಾಲಿ ಮಾಡಬಾರ್ದು, ಯಾವುದೇ ರೀತಿಯ ಅಸಭ್ಯವಾಗಿ ನಾನು ಫೋಟೋ ಹಾಕ್ಬಾರ್ದು ಅಂತಂದು ಹೇಳಿದ ತಕ್ಷಣ ಹಿಂದುವಿನ ಶಕ್ತಿ ಕುಗ್ಗುತ್ತಂತಂದು ನೀವು ತಿಳಿದಿದ್ರೆ ಇದು ತಪ್ಪು ಅನ್ನೋ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಡಹಳ್ಳಿ ಅವರೇ, ನಿನ್ಗೆ ಓಪನ್ ಆಗಿ ಚಾಲೆಂಜ್ ಮಾಡ್ತೀನಿ. ನೀನು ಗಂಡಸ್ ಮಗನೇ ಆಗಿದ್ರೆ ನಮ್ಮ ಯತ್ನಾಳ ಗೌಡ್ರಿಗೆ ಗಂಡು ಅವನು ಹುಲಿ ಅಲ್ಲ ಇಲಿ ಅಂತಂದು ಒಂದ್ ಮಾತನ್ನು ಹೇಳಕ್ ಇಷ್ಟಪಡ್ತಿರಲ್ಲ. ನಿಮ್ಮದು 224 ಮತಕ್ಷೇತ್ರದಲ್ಲಿ ಯಾವುದೇ ಮತಕ್ಷೇತ್ರಕ್ಕೂ ಹೋಗ್ಬಿಟ್ಟು ಇವತ್ತು ಯತ್ನಾಳ ಗೌಡ್ರು ಏನಂತಾರೆ, ಹಿಂದೂ ತಾಯ್ನಾಡಲ್ಲಿ ಹುಟ್ಟಿ ತಾಯ್ನಾಡಿಗೆ ಹಿಂದೂ ತಾಯಿಗೆ ಯಾರು ಮೋಸವನ್ನು ಮಾಡುತ್ತಾರೋ ಹಿಂದೂ ದ್ರೋಹಿಗಳಿಗೆ, ಹಿಂದುತ್ವದಲ್ಲಿ ಇದ್ದಂತ ಹಿಂದೂ ದ್ರೋಹಿಗಳಿಗೆ ನನಗೆ ಓಟು ಬೇಡ ಅನ್ನೋ ಒಂದು ಓಪನ್ ಚಾಲೆಂಜ್ ಮಾಡ್ತಾರೆ. ಅದೇ ರೀತಿಯಾಗಿ ನಡಹಳ್ಳಿ ಅವರೇ, ನೀವು 224 ಮತಕ್ಷೇತ್ರದಲ್ಲಿ ಹೋಗಿ ಯಾವುದೇ ಪ್ರತಿಯೊಂದು ಮತಕ್ಷೇತ್ರನೂ ಹಾಕೊಳ್ಳಿ. ಆ ಮತಕ್ಷೇತ್ರದಲ್ಲಿ ಹೋಗಿ ನನಗೆ ಹಿಂದೂ ಓಟು ಬೇಡಪ್ಪ, ನನಗೆ ಬೇರೆ ಓಟು ಬೇಕು ಅನ್ನೋ ಒಂದು ಮಾತನ್ನು ಹೇಳ್ಬಿಟ್ಟು ನೀವು ಗೆದ್ದು ಬಾ, ಅವತ್ತೇ ನನ್ನನ್ನು ಹುಲಿಯೊಂದು ಆಯ್ಕೆ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ. ಇಲ್ಲ ಸಲ್ಲದ ಮಾತುಗಳನ್ನು ಹೇಳಿ ಯತ್ನಾಳ ಗೌಡ್ರ ಬಗ್ಗೆ ಅದು ಹುಲಿ ಅಲ್ಲ ಇಲ್ಲಿ ಅನ್ನೋ ಮಾತನ್ನು ಹೇಳಿದ್ರೆ ಇದು ಸರಿ ಹೋಗಲ್ಲ. ಪಂಚಮಸಾಲಿ ಹೋರಾಟ ಹೇಗಿದೆ ಅನ್ನೋದು ನಿನಗೆ 2018ರಲ್ಲಿಯೂ ಕೂಡ ಗುರುತು ಮಾಡಿ ಕೊಟ್ಟಿದೀವಿ ನಾವು. ಪಂಚಮಸಾಲಿ ಹುಲಿಗಳು ಎತ್ತುಕೊಂಡ್ರೆ ಅದು ಹುಲಿಯಾಗಿರ್ತದ. ಅದೇ ರೀತಿಯಾಗಿ ಪಂಚಮಸಾಲಿ ಹುಲಿಗಳು ಮುಂದೆ ಗುಡುಗಿದ್ರೆ ಹುಲಿಯಲ್ಲಿರುವ ಸ್ಮಶಾನದಲ್ಲಿರುವಂತ ಒಂದು ಹೆಣ ಆಗಿರ್ತಿ ಅನ್ನೋ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ. ಈ ಪಂಚಮಸಾಲಿಯ ಹುಲಿಗಳು ಪ್ರತಿಯೊಬ್ರು ಗುಡುಗಿದಾರೆ. ಇವತ್ತು ನಿನಗೆ ಅದೇ ತಾಕತ್ ಏನಾದ್ರೂ ಇದ್ರೆ 2028ರಲ್ಲಿ ನೀ ಗೆದ್ದು ಬಾ ತೋರ್ಸೋಣ ಅನ್ನೋ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ. ಜೈ ಪಂಚಮಸಾಲಿ, ಜೈ ಹಿಂದೋಲಿ ಯತ್ನಾಳ ಗೌಡ್ರಿಗೆ, ಹಿಂದೋಲಿ ಯತ್ನಾಳ ಗೌಡ್ರು. ಬಿಸಿಲು ಭಾಳ ಇದೆ. ಲೇ ಸರಲೇ ಹುಡುಗ ಲೇ ಹೋಗಿ ಸರ್ಲೆ ಸರಿ ಸರಿ